ಜನ ನಾನಾರ ಥರ ಮಾತಾಡ್ಬೋದು, ಇಂಥ ಅಭಿಮಾನ ಎಲ್ಲರಿಗೂ ಸಿಗಲ್ಲ. ಅಭಿಮಾನಿಗಳೇ ನಮ್ಮನೆ ದೇವರು. ರೆಡಿ ಆಯ್ತು ಮೀನುಳಿ, ನಮ್ಮಿಬ್ರಿಗೂ ಹೋಯ್ತು ಚಳಿ ಚಳಿ. ನಾನು ಚಿಕ್ಕ ಮಕ್ಕಳಿಗೆ ಅಪ್ಪ ಅಮ್ಮ ಆಟ ಆಡಿಸ್ದಂಗೆ ಆಡಿಸಿದ್ರೆ ನೀನು ನಿಜವಾಗ್ಲೂ ಅಪ್ಪ ಅಮ್ಮ ಆಟ ಆಡ್ಬಿಟ್ಟಿದೆಯಲ್ಲೋ. ತಿನ್ಬೇಕಾದ್ರೆ ಮುಳು ಚುಚ್ತವೆ ಅಂತಾನೆ ನಾನು ಸುಳ್ಳು ತಿಂತಾ ಇದ್ದೀನಿ, ಅದಕ್ಕೆ ನಂಗೆ ಚುಚ್ತಾ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಚಂದಿರನಿಲ್ಲದ ಬಾನು, ಮುಳ್ಳಿಲ್ಲದ ಮೀನು, ನೀನಿಲ್ಲದ ನಾನು. ಎಲ್ಲ ಅಮ್ಮಾಯ್ ಕಾರ್ ನನ್ನ ಮಗನೇ. ನಮ್ಗೆ ಅವಾಗೆಲ್ಲ ನಮ್ಮ ತಾತರು ಹೇಳ್ತಾ ಇದ್ರು, ಮೀನು ತಿನ್ನೋದು ಒಂದು ಕಲೆ, ಆ ಕಲೆ ಎಲ್ರಿಗೂ ಬರಲ್ಲ. ಅಂತಮ್ಮ ಸ್ಪೆಷಲ್ ಏನು ಮೀನು ನಮ್ಮಳ್ಳಿ ಬಾಗುರು ನಮ್ಮಳ್ಳಿಗೆ ಏನೋ ಶಿಷ್ಯ, ಈ ಮೀನುಗಳು ನೋಡ್ತಾ ಇದ್ರೆ ಸಮುದ್ರದಿಂದ ನಿನ್ನೊಳಕ್ಕೆ ಡೈರೆಕ್ಟ್ ಆಗಿ ಬಂದೇ ಬಿಟ್ಟವೆ. ಏನ್ ಹೇಳ್ತಾ ಇದೀಯ ಗುರು? ಶಿಷ್ಯ ಸಮುದ್ರದವಲ್ಲ ಕಣ, ನಮ್ಮೂರ್ ಪಕ್ಕದಲ್ಲಿ ಅರಳ್ಳಿ ಅಂತ ಅದೇ, ಅದ್ರ ಕೆರೆ ಕಣಲೆ ಬೇಬೆ ಕಡ್ಸು ತಿನ್ಬಿಡೋಣ. ನೀನ್ ತಿನ್ನೋದ್ರಲ್ಲೇ ಇರ್ತೀವಿ ಬಿಡೋಣ. ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಇವತ್ತೊಂದು ಒಳ್ಳೆ ಸೂಪರ್ ಆಗಿರೋ ಮಡಕೆ ಮೀನುಳಿ ಮಾಡ್ತಾ ಇದೀವಿ. ಅದಕ್ಕೊಂದು ಒಳ್ಳೆ ಮಸಾಲೆ ಮಾಡ್ಕೋಬೇಕು. ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಅಡುಗೆ ಎಣ್ಣೆ, ಮೆಂತ್ಯ ಕಾಳು, ಸಾಸಿವೆ, ಕೊತ್ತಂಬರಿ ಬೀಜ, ಕಾಳು ಮೆಣಸು, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ನಾಟಿ ಕರಿಬೇವಿನ ಸೊಪ್ಪು, ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೈತೆ. ಕಾಯಿ ತುರಿ, ಅರಿಶಿಣ ಪುಡಿ, ಬೆಳ್ಳುಳ್ಳಿ, ಶುಂಠಿ. ನೀವು ಯಾವುದೇ ಥರದ ಮೀನು ಮಾಡಿ ಅದಕ್ಕೆ ಮುಖ್ಯವಾಗಿ ಬೇಕೇ ಬೇಕಾಗಿರೋದು ಹುಣಸೆಹಣ್ಣು, ಕಲ್ಲುಪ್ಪು. ಬಾಸು, ಓಹೋ ಬಾಸೋ, ಓಹೋ ಆರಾಮಾಗಿ ಮನಗಿದ್ದೀರಾ? ಬನ್ನಿ ಬನ್ನಿ, ರುಬ್ಬೋ ಟೈಮ್ ಬಂತು ನಿಮ್ಮದು. ಓಹೋ ಬಂದ್ಬಿಡ್ತಾ ಬಾಸೋ, ಬಂದೆ. ಬನ್ನಿ ಬನ್ನಿ ಬನ್ನಿ. ಒಳ್ಳೆ ನಿದ್ದೆ ಬರೋ ಟೈಮಿಗೆ ಕರೆದ್ಬಿಟ್ರಲ್ಲ ಬಾಸೋ, ಅದೃಷ್ಟವಂತರು. ಹಾ, ನಿದ್ದೆ ಮಾಡಿವ್ರಿ. ಏನ್ ಗೊತ್ತಾ, ಚೆನ್ನಾಗಿ ನೀರ್ ಹಾಕೊಂಡು ನುಣ್ಣಗ್ ರುಬ್ಕೊ ಬರ್ಬೇಕು. ಆಯ್ತು ಬಾಸೋ, ಇದನ್ನೂ ರುಬ್ಕೊ ಬಂದ್ಬಿಡ್ತೀನಿ. ಅಲ್ಲಿಂದ ಬಂದು ಅಲ್ಲೂ ರುಬ್ಬಿಡ್ತೀನಿ ಬಾಸೋ. ಸೂಪರ್ ಬಾಸೋ, ನಡೀರಿ. 2 ನಿಮಿಷಕ್ಕೆ ಬಂದೆ. ಚೆನ್ನಾಗಿ ರುಬ್ತಾರೆ. ಲೋಕೆ ಬಾಸ್, ರುಬ್ಬಕ್ಕೆ ಅಂತಾನೆ ಫೇಮಸ್ಸು. ಏ ಚೂಟಿ, ಈ ಮೆಣಸಿನ್ಕಾಯಿ ತುಂಬಾ ಘಾಟಿ. ನೀನ್ ಹೋಗಿ ಹೊಡಿಬೇಡ ರಾತ್ರಿ ಓಟಿ. ಓಟಿ ಕುಡ್ರೆ ಮನೇಲಿ ಏನ್ ಮಾಡ್ತಾರೆ? ಡ್ಯೂಟಿ. ಅಯ್ಯೋ ನೀನ್ ಯಾರು? 100 ದುಲ್ಲಾ. ಅಯ್ಯೋ ನೀನ್ 1000 ದುಲ್ಲ ಆಗಿದ್ರೆ ನನಗೇನು? ತೊಳಿ ಬಾಸೋ. ಕುಡಿ ಬಾಸು, ಬೇಗ ಮಾಡಿ ಬಾಸು. ನಮ್ಗೆ ಹೊಟ್ಟೆ ಬೇರೆ ಹಸಿತದೆ, ತಡ್ಕೊಳಕ್ ಆಯ್ತಲ್ಲ. ಇಲ್ಲಿ 5 ಗಂಟೆ ಆಯ್ತು.
ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ ಈಗ ಹೊಡೆದೋಯ್ತು ಅಷ್ಟೇ ನಮ್ ಜೀವನ. ಮಡ್ಕೆಲ್ ಮಾಡ್ತೀನಿ ಅಂದ್ಬಿಟ್ಟು ಬಾಂಡ್ಲಿ ಇಕ್ತಾವನೆ ಅನ್ಕೋಬೋದು. ನೋಡ್ಬೋದು ಬಾಂಡ್ಲಿ ಇದು ಮಡಕೆ ಒಡೆದೋಯ್ತು. ಈಗಿತ್ತು ಈಗಿಲ್ಲ. ಈ ಲೋಕಿ ಬಾಸ್ಗೆ ಮಡ್ಕೆಲ್ ಮಾಡಿದ್ರೆ ಕಮ್ಮಿ ಸಿಗ್ತದೆ ಅಂದ್ಬಿಟ್ಟು ಏನು ಸಾಪ ಹಾಕುದ್ನು ಮಡಕೆ ಡಮಾರ್ ಹೊಡೆದೋಯ್ತು. ಆದರೂ ಬಿಡಲ್ಲ, ನಿಮಗೆ ಮಾಡಿ ತೋರಿಸ್ತೀವಿ ಬಾಂಡ್ಲಿಲಿ. ನೋಡಿ ಈ ಥರ ಅಡುಗೆ ಎಣ್ಣೆ, ಸಾಂಬಾರು ಈರುಳ್ಳಿ ಇದನ್ನ ಹಾಕೊಳ್ಳಿ, ಒಳ್ಳೆ ರುಚಿ ಬರ್ತದೆ. ಹಸಿರು ಮೆಣಸಿನ್ಕಾಯಿ, ನಾಟಿ ಕರಿಬೇವಿನ ಸೊಪ್ಪು, ಟೊಮೊಟೊ ಹಣ್ಣು. ಬಾಸು ಬಂದೆ, ನಾನು ಮಸಾಲೆ ತಂದೆ ಬಾಸು. ಬಂದ್ಬಿಟ್ರೆ ಅಳಿ ಅಂದ್ರೆ ಮೀನುಳಿ ಮಸಾಲೆ, ಮಸಾಲೆ ನೀರು, ಕಲ್ಲುಪ್ಪು, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ತಾಜಾ ಮೀನು ಹಾಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ತಿರುಗಿಸ್ಬಾರ್ದು, ಮೀನೆಲ್ಲ ಕಲಸೋಗುತ್ತೆ. ಈಗ ಒಂದು ಕುದಿ ಬಂದರೆ ಸಾಕು, ಮೀನುಳಿ ರೆಡಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ರೆಡಿ ಆಯ್ತು ಮೀನುಳಿ. ನಮ್ಮಿಬ್ರಿಗೂ ಹೋಯ್ತು ಚಳಿ ಚಳಿ. ನಾನು ಚಿಕ್ಕ ಮಕ್ಕಳಿಗೆ ಅಪ್ಪ ಅಮ್ಮ ಆಟ ಆಡಿಸ್ದಂಗೆ ಆಡಿಸಿದ್ರೆ ನೀನು ನಿಜವಾಗ್ಲೂ ಅಪ್ಪ ಅಮ್ಮ ಆಟ ಆಡ್ಬಿಡಿದೆಯಲ್ಲೋ. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ನಾನೇ ಬರ್ ಕಡೆ ಬರ್ತೀನಿ. ಇಷ್ಟು ದಿನ ಬರೀ ಪೀಸೆ ತಿಂತಿದೆ, ಇವತ್ತು ನೋಡಿದ್ರೆ ಬರೀ ಅನ್ನ ಕೊಟ್ಬಿಟ್ಟವ್ರೆ. ಯಾಕಂದರೆ ಗೊತ್ತು ನಿಮಗೆ ಯಾಕೆ ಅಂತ, ಮೀನಲ್ಲಿ ಮುಳ್ಳು ಜಾಸ್ತಿ, ಅದಕ್ಕೆ ಬಸ್ಸು ಗಂಟ್ಲು ತಗ್ಲಾಕೊಬಿಟ್ಟತ್ತು. ಫಸ್ಟು ಅನ್ನ ತಿನ್ನು ಅಂದರು. ಆ ಅನ್ನಕ್ಕೆ ಗೊಜ್ಜು ಹೆಂಗಿದೆ ಅಂದರೆ ಈಗ ನೋಡಿ. ಅದ್ಭುತವಾಗಿದೆ. ಇದು ಮುಳ್ಳಿನ ಕಾರಣಾಂತರಗಳಿಂದ ಸ್ವಲ್ಪ ತಿಂತಾರದು. ಮುಗ್ಗಾಂಬೋಗ್ ಮಜಾ ಬಂತು, ಸೂಪರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಕನ್ನಡ ಪಾಕಶಾಲೆ ಒಂದು ವರ್ಷದ ಹಿಂದೆಯಿಂದ ನೋಡ್ತಾ ಇದ್ದೀನಿ, ಅದಕ್ಕೋಸ್ಕರ ಬಂದ್ವಿ. ಫಿಶ್ಶು ಸಕ್ಕತ್ತಾಗಿ ಮಾಡೋರೆ ನಮ್ಮ ಭಟ್ರು, ಸೂಪರ್. ಆಯ್, ನಾನು ಇವ್ರ ಫ್ಯಾನು. ನಾನು 2 ವರ್ಷದಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತೀನಿ. ಸೂಪರ್, ಹೇಗಿದೆ ಅಂತ ಟೇಸ್ಟ್ ನೋಡೋಣ ಅಂತ ಬಂದೆ. ಚೆನ್ನಾಗಿದೆ, ಹೀಗೆ ಮಾಡಿ ಕಂಟಿನ್ಯೂ ಮಾಡಿ. ಅವಾಗ ನಮ್ಮಂಥವ್ರನ್ನ ಕರೀರಿ, ಬರ್ತೀವಿ. ಜನ ನಾನಾರ ಥರ ಮಾತಾಡ್ಬೋದು, ಇಂಥ ಅಭಿಮಾನ ಎಲ್ಲರಿಗೂ ಸಿಗಲ್ಲ. ನಮ್ಮನ್ನ ಖುಷಿಪಡಿಸಿ ನೀವು ಖುಷಿ ಪಡ್ತಾ ಇದ್ದೀರಾ. ನಮ್ಮ ಸ್ನೇಹಿತರು ಇವರೊಬ್ಬರೇ ಅಲ್ಲ, ಇವರೆಲ್ಲ ನಮ್ಮ ಫ್ಯಾನೇ. ತುಂಬ ಖುಷಿಯಿಂದ ಮಾತಾಡ್ತಾರೆ. ಮಡ್ಕೆಯಲ್ಲಿ ಮಾಡಿದ್ರೇನೋ ಬಾಣ್ಲಿಯಲ್ಲಿ ಮಾಡಿದ್ರೇನೋ ನಮ್ಮ ಭಟ್ರು ಕೈ ರುಚಿ ಹೆಂಗಿದ್ರು ಚೆನ್ನಾಗಿರ್ತದೆ. ಬೆಣ್ಣೆ ಥರ ಇದೆ. ನೀವು ಟೇಸ್ಟ್ ಮಾಡಿ ಬನ್ನಿ ನಮ್ಮ ಪಾಕಶಾಲೆಗೆ, ಸೂಪರ್. ಮೀನು ಎಲ್ಲಿ ತಿಂದ್ರು ಒಂದೇ, ಟ್ರೈ ಮಾಡಿ ರೆಸಿಪಿ ಹಿಂದೆ. ಆಹಾ ಓಹೋ ಅಂತ ಮೀನ ಹೆಂಗೆ ಬೇಕಂಗೆ ಬಾಯಲ್ಲಿ ಹಾಕೊಂಡು ತಿಂದರೆ ಹಂಗೆ ಹೋಗ್ಬೇಕಾಯ್ತದೆ ಹಾಸ್ಪಿಟ್ಲಿಗೆ, ಎಮರ್ಜೆನ್ಸಿ ಅಂದೆ. ಯಾಕಂದರೆ ಮುಳ್ಳುಗಳು ಹತ್ತಿರ ಇರ್ತವೆ. ಸ್ವಲ್ಪ ಅಂದ್ಕೊಂಡೆ ಸರಿಯಾಗಿ ಒಂದು ಅಂಡೆ ತಿಂದಲ್ಲ ಅಣ್ಣ. ಹಂಗೆ ನೋಡಿಲಿ ಮುಳ್ಳುಗಳು ಹೆಂಗೆ ಮಾಡಿದ್ದೀನಿ ನಿಧಾನಕ್ಕೆ ಹಿಂಗೆ ಬೆಣ್ಣೆ ಮಾಡ್ದಂಗೆ ಮಾಡಿ ಹಂಗೆ ಮಡಿಕೋಬೇಕು. ಕಷ್ಟ ಆಗ್ಬಿಡ್ತದೆ ಯಾವಾಗ. ನಮ್ಮ ಅಪ್ಪ ಹೇಳ್ತಾರೆ ನಿನ್ಗಿಲ್ಲ ತಲೆ, ನಾನು ಮಾಡಿದ್ದೀನಿ ಮೀಲ್ಗೆ ಕೊಲೆ. ಈ ತಲೆ ಆ ತರ್ಲೆ ನನ್ನ ಮಗನಿಗಿಲ್ವಲ್ಲ. ಚೆನ್ನಾಗಿದೆ. ಮೀನು ಇದೆ ಚಿಕ್ಕ, ಪಾಕಶಾಲೆಗೆ ಬಂದು ತಿನ್ಬೇಕು ಇದನ್ನ ಪಕ್ಕ. ಸೂಪರ್. ನಾವು ಸುಮಾರು ಒಂದು 6-7 ತಿಂಗಳಿಂದ ಪಾಕಶಾಲೆ, ಕನ್ನಡ ಪಾಕಶಾಲೆಯನ್ನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ವಿ. ನಾವು ಹೋಗಿ ಟೇಸ್ಟ್ ಮಾಡಬೇಕು, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಆಸೆ ಎಲ್ಲ ತುಂಬ ಇತ್ತು. ಕರೆದು ಒಂದು ಒಳ್ಳೆ ಊಟ ಕೊಟ್ಟಿದ್ದಾರೆ. ಇವತ್ತು ಫಿಶ್ಶು ಮಡಕೆ ಮಾಡಿದ್ದಾರೆ, ಮಡಕೆ ಫಿಶ್ಶು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ.
ಚಂದಿರನಿಲ್ಲದ ಬಾನು, ಮುಳ್ಳಿಲ್ಲದ ಮೀನು, ನೀನಿಲ್ಲದ ನಾನು. ಎಲ್ಲ ಮಾಯ್ಕಾರ್ ನನ್ನ ಮಗನೇ. ಈ ಮೀನು ತಿಂದೇ ಇದ್ರೆಷ್ಟು ಬಿಟ್ರೆಷ್ಟು ಸೂಪರ್ ಆಗೈತೆ. ಇದು ನೋಡಿ ಆರೋಗ್ಯಕ್ಕೂ ಒಳ್ಳೇದು. ಈ ಮಳೆಗಾಲಕ್ಕೆ ಹೊರ್ಕೊ ತಿಂತಾಯಿದ್ರೆ ಬೆಣ್ಣೆ ಥರ ಬರ್ತದೆ ಮಾಂಸ. ತಿನ್ಬೇಕಾದ್ರೆ ಮುಳ್ಳು ಚುಚ್ತವೆ ಅಂತಲೇ ನಾನು ಸುವಾಕೊಂಡು ತಿಂತಾಯಿದ್ದೀನಿ. ಅದಕ್ಕೆ ನಂಗೆ ಚುಚ್ತಾ ಇಲ್ಲ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ವಾರ ಪೂರ್ತಿ ಕೆಲಸ ಮಾಡೋದು ಇದ್ದಿದ್ದೆ. ನೀವು ಬನ್ನಿ, ಒಂದು ಭಾನುವಾರ ಫ್ರೀ ಮಾಡ್ಕೊಂಡು ನಮ್ಮ ಕನ್ನಡ ಪಾಕಶಾಲೆಯಲ್ಲಿ ಬನ್ನಿ, ನಮ್ಮ ಜೊತೆ ಟೈಮ್ ಕಳೀರಿ. ಮನಸ್ಸಿಗೆ ಉಲ್ಲಾಸ ಅಂದ್ಕೊಳ್ಳಿ. ಎಷ್ಟೇ ಬೇಜಾರು ಒತ್ತಡ ಇದ್ರೂ ಅದನ್ನು ಕಳಿಸೋ ನೆಮ್ಮದಿಯ ತಾಣ ಅಂತಲೇ ಹೇಳ್ಬೋದು ಕನ್ನಡ ಪಾಕಶಾಲೆ. ಬರೀ ಅಡುಗೆ ಮಾಡ್ಕೊಂಡು ತಿನ್ನೋದೇ ಅಂತಲ್ಲ, ಪ್ರತಿಯೊಂದು ಮಾತು, ತರಲೆ, ತುಂಟಾಟಗಳು ಎಲ್ಲ ಕೂಡ ಇರ್ತದೆ. ನೀವು ಬನ್ನಿ ಒಂದ್ಸಲ ಕನ್ನಡ ಪಾಕಶಾಲೆನ ವಿಸಿಟ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ. ಆಗ್ತದೆ ಮುಳ್ಳ ಅಗ್ದಿ ತಿನ್ನಬೇಕು. ಅದರಲ್ಲಿರೋ ವಿಟಮಿನ್ನು ನಿಮ್ಗೆ ಗೊತ್ತಿಲ್ಲ. ಮುಳ್ಳನ್ನು ಅಗ್ದಿ ತಿಂದ್ರೇ ನಮ್ಗೆ ಅವಾಗೆಲ್ಲ ನಮ್ಮ ತಾತರು ಹೇಳ್ತಾಯಿದ್ರು ಮುಳ್ಳನ್ನು ಅಗ್ದಿ ತಿನ್ನಬೇಕು ಅಂತ. ಅಲ್ರಿ ಯಾರು ತಿನ್ನಲ್ಲ, ಮುಳ್ಳನ್ನು ಸೈಡ್ಗೆ ತೆಗೆಸ್ಕೊಡ್ತಾರೆ. ಅದನ್ನ ತಿನ್ನೋದು, ಮೀನು ತಿನ್ನೋದು ಒಂದು ಕಲೆ. ಆ ಕಲೆ ಎಲ್ರಿಗೂ ಬರಲ್ಲ. ಕೂರ್ಗಲ್ ಸಿಗುತ್ತೆ ಮೆಣಸು, ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.